ಈ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರ ಇನ್ನೊಂದು ವಿಶೇಷತೆಯನ್ನ ತಮ್ಮ ಎದುರುಗಡೆ ಪ್ರಸ್ತುತಪಡಿಸಬೇಕು ಅಂತಂದ್ರೆ ಅವರು ಪುಣೆಯಲ್ಲಿ ಓದಿದ್ದು. ಪೂನಾ ಒಂದು ಶಕ್ತಿ ಕೇಂದ್ರ ಆ ಕಾಲದಲ್ಲಿ. ಫರ್ಗ್ಯೂಸನ್ ಕಾಲೇಜ್ ಅಂತ ತಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಕ್ರಾಂತಿಕಾರಿಗಳು ಎಲ್ಲಿ ಹುಟ್ಕೊಳ್ತಾ ಇದ್ರು ಅಂತಂದ್ರೆ ಫರ್ಗ್ಯೂಸನ್ ಕಾಲೇಜಲ್ಲಿ ಹುಟ್ಕೊಳ್ತಾ ಇದ್ರು ಆ ಕಾಲಘಟ್ಟದಲ್ಲಿ. ಆ ಕಾಲಘಟ್ಟದಲ್ಲಿ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಆಲೂರು ವೆಂಕಟರಾಯರಿಗೆ ಪ್ರೇರಣೆಯನ್ನ ತುಂಬದಂಥವ್ರು ಇಬ್ರು ಕೂಡ ಪ್ರಾತಸ್ಮರಣೀಯರೇ. ಮರಾಠಿ ಸಾಹಿತ್ಯದಲ್ಲಿ ಇವತ್ತಿಗೂ ಕೂಡ ಯಾರಾದರೂ ಒಬ್ಬ ಕವಿ ದೇಶಭಕ್ತಿಯ ಸಾಲುಗಳನ್ನ ಬರೆಯಬೇಕೆಂದಿದ್ದರೆ, ಮರಾಠಿ ಸಾಹಿತ್ಯದಲ್ಲಿ ದೇಶಭಕ್ತಿಯ ಸಾಲುಗಳನ್ನ ಬರೆಯಬೇಕೆಂದಿದ್ದರೆ ಆದರ್ಶವಾಗಿ ಅವರು ಸ್ವೀಕಾರ ಮಾಡುವ ಒಂದು ಹಾಡು ಜಯೋಸ್ತುತೆ. ಆ ಜಯೋಸ್ತುತೆ ಹಾಡನ್ನ ಬರೆದಂತಹ ಪುಣ್ಯಾತ್ಮ ಪ್ರಾತಸ್ಮರಣೀಯ ವೀರ ವಿನಾಯಕ ದಾಮೋದರ ಸಾವರ್ಕರ್. ಆ ವೀರ ಸಾವರ್ಕರ್ ಮತ್ತು ಸೇನಾಪತಿ ಬಾಪಟ್ ಅನ್ನುವ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಸ್ನೇಹವನ್ನ ಸಂಪಾದನೆ ಮಾಡಿದ್ದು ನಮ್ಮ ಆಲೂರು ವೆಂಕಟರಾಯರು. ಅಲ್ಲಿಂದ ಕ್ರಾಂತಿಕಾರಕ ಚಿಂತನೆಯನ್ನ ಸ್ವೀಕಾರ ಮಾಡಿ ಕನ್ನಡ ನಾಡಿಗೆ ಮರಳಿದ ಬಳಿಕ ಕನ್ನಡ ನಾಡಿನ ಮೂಲಕ ಭಾರತವನ್ನ ಪ್ರೀತಿಸುವಂತಹ ಕಾರ್ಯದಲ್ಲಿ ಅವರು ತೊಡಗಿಸಿಕೊಳ್ತಾರೆ.